यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ತಮಿಳುನಾಡಿನ ಅನೇಕ ದೇವಸ್ಥಾನಗಳಲ್ಲಿ ಭಗವಂತನಿಗೆ ನಾಚಿಯಾರ್ ಅಲಂಕಾರ. ಬಳೆಪೇಟೆಯ ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ. ಹಾಸನದ ಸಮೀಪ ಮಾದಿಹಳ್ಳಿಯಲ್ಲಿ ಶ್ರೀ ಸೌಮ್ಯಕೇಶವ ಸ್ವಾಮಿಯವರಿಗೆ ಗರುಡೋತ್ಸವ. ನಮ್ಮ ಶ್ರೀಮಠದ ಶಿಷ್ಯರಾದ ವಿದ್ವಾನ್ ವೆಂಕಟೇಶ್ ಜೋಸ್ಯರ್ ಅವರ ಪುತ್ರ ಚಿರಂಜೀವಿ ಶ್ರೀ ಕಿರಣ್ ಅವರು ಈ ವರ್ಷದ SSLC ಪರೀಕ್ಷೆಯಲ್ಲಿ 98% ಅಂಕಗಳನ್ನು ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ. ಇತ್ತೀಚೆಗೆ ಅವರು ಶ್ರೀಮಠಕ್ಕೆ ಬಂದು ನಮ್ಮ ಶ್ರೀಗಳವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಶ್ರೀಗಳವರು ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಉತ್ತಮ ಭವಿಷ್ಯಕ್ಕೆ ಶುಭ ಹಾರೈಸಿ ಆಶೀರ್ವದಿಸಿದರು. ಚೆನ್ನೈನ ತಿರುವಲ್ಲಿಕೇಣಿ ದಿವ್ಯದೇಶದಲ್ಲಿ ಶ್ರೀ ಪಾರ್ಥಸಾರಥಿ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ 5ನೇ ದಿನವಾದ ಇಂದು ಶ್ರೀ ಪಾರ್ಥಸಾರಥಿ ಸ್ವಾಮಿಯವರಿಗೆ ನಾಚಿಯಾರ್ ಅಲಂಕಾರದಲ್ಲಿ ಪುಷ್ಪ ಪಲ್ಲಕ್ಕಿಯಲ್ಲಿ ಉತ್ಸವ ನಡೆಯಿತು. ಬನ್ನಿ ಆ ಜಗನ್ಮೋಹನ ಕೃಷ್ಣನ ದಿವ್ಯ ಸೇವೆಯನ್ನು ಈಗ ದರ್ಶಿಸೋಣ. ನಗರದ ಬಳೆಪೇಟೆಯ ಅತ್ಯಂತ ಪ್ರಾಚೀನ ದೇವಸ್ಥಾನವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರದ ಪ್ರಯುಕ್ತ ಇಂದು ಭಗವಂತನಿಗೆ ಪಂಚಾಮೃತ ಅಭಿಷೇಕವಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಅತ್ಯಂತ ರಮಣೀಯವಾಗಿ ಅಲಂಕೃತಗೊಂಡು ಭಕ್ತರನ್ನು ಕಟಾಕ್ಷಿಸುತ್ತಿರುವ ಆ ಲಕ್ಷ್ಮೀ ನರಸಿಂಹನನ್ನು ಈಗ ದರ್ಶಿಸೋಣ. ಚನ್ನಪಟ್ಟಣದ ಸಮೀಪವಿರುವ ದೊಡ್ಡಮಳೂರು ಕ್ಷೇತ್ರದಲ್ಲಿ ಶ್ರೀ ರಾಮಪ್ರಮೇಯ ಸ್ವಾಮಿಯವರಿಗೆ ನಿನ್ನೆ ಪಲ್ಲಕ್ಕಿ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ಸುತ್ತಮುತ್ತಲ ಗ್ರಾಮಗಳಿಂದ ನೂರಾರು ಭಕ್ತರು ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಈಗ ಅದರ ದಿವ್ಯ ದರ್ಶನ. ಕಾಂಚೀಪುರಂನಲ್ಲಿ ಶ್ರೀ ಅಷ್ಟಭುಜ ಪೆರುಮಾಳ್ ಅವರಿಗೆ ಇಂದು ನಾಚಿಯಾರ್ ಅಲಂಕಾರ ಮಾಡಲಾಗಿತ್ತು. ಮೋಹಿನಿ ರೂಪದಲ್ಲಿ ಆಕರ್ಷಿಸುತ್ತಿರುವ ಆ ಭಗವಂತನನ್ನು ನೆರೆದಿದ್ದ ನೂರಾರು ಭಕ್ತರು ದರ್ಶಿಸಿ ಕಣ್ತುಂಬಿಕೊಂಡರು. ಬನ್ನಿ ನಾವು ಆ ದಿವ್ಯ ದರ್ಶನ ಮಾಡೋಣ.
ಶ್ರೀಪೆರುಂಬುದೂರಿನಲ್ಲಿ ಶ್ರೀ ಆದಿಕೇಶವ ಪೆರುಮಾಳವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ 5ನೇ ದಿನದ ಇಂದಿನ ಉತ್ಸವದಲ್ಲಿ ಭಗವಂತನಿಗೆ ನಾಚಿಯಾರ್ ಅಲಂಕಾರ ಮಾಡಲಾಗಿತ್ತು. ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡು ತಾಯಾರ್ ರೂಪದಲ್ಲಿ ಎಲ್ಲರನ್ನೂ ಅನುಗ್ರಹಿಸುತ್ತಿರುವ ಭಗವಂತನನ್ನು ಈಗ ದರ್ಶಿಸೋಣ. ಹಾಸನ ಸಮೀಪದ ಮಾದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಸೌಮ್ಯಕೇಶವ ಸ್ವಾಮಿಯವರಿಗೆ ಇಂದು ವಿಶೇಷವಾದ ಗರುಡೋತ್ಸವ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ಕಳೆದ 1 ವರ್ಷಕ್ಕೂ ಅಧಿಕ ಕಾಲದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ವೆಂಕಟಾಚಾರ್ಯರ್ ಸ್ವಾಮಿಯವರಿಂದ ತಿರುವಾಯ್ಮೊಳಿ ನೂತ್ತಂದಾದಿಯ 36ನೇ ಪಾಶುರದಿಂದ 40ನೇ ಪಾಶುರದವರೆಗೆ ಉಪನ್ಯಾಸ ನಡೆಯಲಿದೆ. ಬುಧವಾರದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಪಂಚಮಿ, ಮೂಲ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.